ಎಫೆಕ್ಟ್ ಇಲ್ಲವೇ ಇಲ್ಲ. ಅದರಲ್ಲಿ ಫ್ಯಾಟಿ ಲಿವರ್ ಅಂತ ಇರುತ್ತೆ. ಗಾಲ್ ಬ್ಲಾಡರ್ ಸ್ಟೋನ್ ಯಾರಿಗಿದೆಯೋ ಫ್ಯಾಟಿ ಲಿವರ್ ಇರುತ್ತೆ. 100ಕ್ಕೆ 70-80% ಜನಕ್ಕೆ ಫ್ಯಾಟಿ ಲಿವರ್ ಇರುತ್ತೆ. ನಾವು ಕೊಡುವಂಥ ಚಿಕಿತ್ಸೆಯಲ್ಲಿ ಫ್ಯಾಟಿ ಲಿವರು ನಾರ್ಮಲ್ ಆಗ್ತಿದೆ, ಸ್ಟೋನು ಹೋಗ್ತಿದೆ, ಸಕ್ಸಸ್ ಆಗಿದೆ, ಜನ ಖುಷಿ ಪಡ್ತಿದ್ದಾರೆ. ಸ್ವೀಟ್ ಬಾಕ್ಸ್ ತಂದು ಕೊಡ್ತಾರೆ ನಮಗೆ. ಅವ್ರ ದುಡ್ಡೆಲ್ಲ ಮುಖ್ಯ, ಸ್ವೀಟ್ ಬಾಕ್ಸ್ ತಂದು ಕೊಟ್ಟು ಖುಷಿಯಾಗಿ ಥ್ಯಾಂಕ್ಸ್ ಹೇಳಿ ಹೋಗ್ತಾರೆ. ಇದೇ ಸಾಕಾಗಿದೆ ನಮಗೆ. ಇಲ್ಲಿ ಕಿಡ್ನಿ ಸ್ಟೋನ್ ಅಂತ ಕೇಳಿದ್ರಮ್ಮ, ಗಾಲ್ ಬ್ಲಾಡರ್ ಸ್ಟೋನ್ದು ಹೇಳಿದ್ದೀನಿ ಇವ್ರಿಗೆ. ಇದು ಬಲವಾದ ರೋಗ ರುಜಿನಗಳು. ನಾವು ಮನೆ ಮದ್ದು ಹೇಳೋದಕ್ಕೆ ಆಗೋದಿಲ್ಲ. ಅದರಲ್ಲಿ ಸುಮಾರು ಮನೆ ಮದ್ದುಗಳು ಹೇಳಿದ್ದೀವಿ. ಮನೆ ಮದ್ದುಗಳಲ್ಲಿ ಹೋಗದೇ ಇರ್ತಕ್ಕಂಥವು ಬಲಿಷ್ಠವಾದ ಸಮಸ್ಯೆಗಳು, ಕಾಯಿಲೆಗಳಿಗೆ ಮನೆ ಮದ್ದಲ್ಲ, ಅನುಭವದ ಮದ್ದುಗಳು ಕೊಡಬೇಕು. ನಮ್ಮಲ್ಲಿದೆ, ಕೊಡೋಣ. ಕಿಡ್ನಿ ಸ್ಟೋನು ಉತ್ಪತ್ತಿ ಆಗೋದಕ್ಕೆ ಕಾರಣಗಳು ಟೈಮಿಗೆ ಕರೆಕ್ಟಾಗಿ ನೀರು ಕುಡಿಲಿ, ವಿಸರ್ಜನೆಯನ್ನು ಹಂಗೆ ಮಾಡಲಿ, ಕಂಟ್ರೋಲ್ ಆಗುತ್ತೆ. ಕಡಿಮೆ ಸಮಯದಲ್ಲಿ ಕಡಿಮೆ ಸ್ಟೋನ್ಗಳು 1, 2 mm, 3 mm, 4 mm ಇದ್ದಾಗ ಮನೆಯಲ್ಲೇ ಮಾಡ್ಕೊಳ್ಳೋಂಥದ್ದು ಹೇಳ್ತೀನಿ. ವಾರಕ್ಕೆ 2 ಸಾರಿ ಹುರುಳಿಕಾಳು, ಹಸಿ ಹುರುಳಿಕಾಳು ಬೇಯಿಸಿ ಮುಲ್ಲಂಗಿ ಹಾಕಿ ಉಪ್ಪು ಖಾರ ಕಡಿಮೆನೇ ಹಾಕ್ಬೇಕು. ಯಾವತ್ತು ಉಪ್ಪು ಖಾರ ಹುಳಿ ಕಡಿಮೆನೇ ತಿನ್ನಬೇಕು. ಒಂದು ದಿವಸಕ್ಕೆ 2 ಗ್ರಾಮ್ ಉಪ್ಪು, 2 ಗ್ರಾಮ್ ಖಾರ, 2 ಗ್ರಾಮ್ ಹುಳಿ ಲಿಮಿಟು. ಶರೀರ ನಾರ್ಮಲ್ಲಾಗಿ ಸುಮಾರು ಕಾಲ ಬಾಳಬೇಕು ನಮ್ಮ ಜೊತೆ ಅಂದರೆ ಲಿಮಿಟು 2 ಗ್ರಾಮ್ ತೊಗೋಬೇಕಮ್ಮ. ಇಲ್ಲಿ ಬಾಯಿ ರುಚಿಗೆ 10 ಗ್ರಾಮ್ 5 ಗ್ರಾಮ್ ಹಾಕೊಂಬಿಡೋದಲ್ಲ. ಶರೀರ ಕರೆಕ್ಟಾಗಿರಬೇಕಂದ್ರೆ ಲಿಮಿಟು ಹಿಂಗಿದೆ. ಈ ಥರ ತಗೊಂಡು ಹುರುಳಿಕಾಳು ಮುಲ್ಲಂಗಿ ಸಾಂಬಾರು ವಾರಕ್ಕೆ 2 ದಿವಸ ತಗೊಳ್ಳಿ. ಅದೇನು ಶರೀರದಲ್ಲಿ ಕಿಡ್ನಿ ಸ್ಟೋನ್ ಆಗುವಂಥ ಬಾಡಿಗಳು ಚೇಂಜ್ ಆಗುತ್ತೆ. ಇನ್ನು ಈ ಬಸಳೆ ಸೊಪ್ಪು ಕೆಲವ್ರು ಹೇಳ್ತಾರೆ, ಬಸಳೆ ಸೊಪ್ಪಿಗಿಂತ ಹೆಚ್ಚಾಗಿ ಸ್ಟ್ರಾಂಗ್ ಆಗಿರ್ತಕ್ಕಂಥ ಸೊಪ್ಪು ಹೇಳ್ತೀನಿ. ಈ ಮಾರ್ಕೆಟಲ್ಲಿ ಸಿಗ್ತಾ ಇದೆ ಈಗ ಕಲ್ಲು ಕರ್ಗನ ಸೊಪ್ಪು. ತೆಲುಗಲ್ಲಿ ಕಲ್ಲುಗರ್ಗ ಮಾಕು ಅಂತಾರೆ, ಕನ್ನಡದಲ್ಲಿ ಕಲ್ಲು ಕರ್ಗನ ಸೊಪ್ಪು ಅಂತಾರೆ. ಮಾರಾಟ ಆಗ್ತಾ ಇದೆ. ಇದನ್ನು ಪಾಷಾಣ ಭೇದಿ ಅಂತಾರೆ, ಕೊಂಡಪಿಂಡಿ ಅಂತಾರೆ, ಇಷ್ಟೆಲ್ಲ ಹೆಸರುಗಳಲ್ಲಿ ಕರೀತಾರೆ. ಕಲ್ಲು ಕರ್ಗನ ಸೊಪ್ಪು ಬರೀ ಕೆರೆ ಸೊಪ್ಪು ಥರ, ಒಣಗೊನ್ನೆ ಸೊಪ್ಪು ಥರ ಬರ್ತದೆ, ಮಾರಾಟ ಮಾಡ್ತಿದ್ದಾರೆ. ಅದನ್ನು ತಗೊಂಡೋಗಿ ವಾರಕ್ಕೊಂದು ಸಾರಿ ಅಥವಾ 15 ದಿವಸಕ್ಕೊಂದು ಸಾರಿ, ತಿಂಗಳಿಗೆ 2 ಸಾರಿ ತಗೊಂಡ್ರು ಸಣ್ಣ ಸೈಜ್ ಇರ್ತಕ್ಕಂಥ ಕಲ್ಲುಗಳು ಹಾಗೆ ಪುಡಿಯಾಗಿ ಹೋಗ್ತದೆ. ಆ ಸೊಪ್ಪಿಂದ ರಸ ಒಂದು ಕಲ್ಲಿನ ಮೇಲೆ ಹಿಂಗೆ ಸುರಿದು 3 ದಿವಸ ಬಿಟ್ಟಾದ್ಮೇಲೆ ಅಲ್ಲಿ ಕಲ್ಲು ಪುಡಿ ಆಗಿರುತ್ತಮ್ಮ ಆ ಸೊಪ್ಪಿನ ರಸದಲ್ಲಿ. ಅಂದರೆ ಈ ಕಲ್ಲು ನಾವು ಈ ಥರ ಹೇಳ್ತೀವಿ ಅಂದ್ಕೊಳ್ಳಿ, ಸೀದಾ ನಮ್ಮ ಮಾತನ್ನ ತಗೊಳ್ಳೋರಾದರೆ ಟೆಸ್ಟ್ ಮಾಡ್ತಾರೆ. ಈ ಕಿವಿ ಚುಚ್ಚೋರು ಇರ್ತಾರಲ್ವಾ ಕೆಲವರು, ಈ ಕಿವಿ ಚುಚ್ಚೋರು ಏನು ಹೇಳ್ತಾರೆ ಗೊತ್ತಾ ಅವ್ರಿಗೆ? ಕಲ್ಲು ಕರ್ಗನ ಸೊಪ್ಪಿದೆಯಂತೆ, ಅದನ್ನು ಸಾರು ಮಾಡ್ಕೊಂಡು ತಿಂದರೆ ಕಲ್ಲು ಹೋಗುತ್ತಂತೆ, ಆ ರಸನ ಕಲ್ಲು ಮೇಲೆ ಸುರಿದ್ರೆ ಕಲ್ಲೇ ಕರಗುತ್ತಂತೆ ಅಂತ ಹೇಳಿದ್ರೆ, ಅಯ್ಯೋ ಉಂಟಾ, ಆ ಕಲ್ಲು ರಸಕ್ಕಾಕಿ ಕಲ್ಲು ಕರಗಿದ್ರೆ ನಿನ್ನ ಕಿಡ್ನಿ ಇರುತ್ತಾ, ಕಿಡ್ನಿನೇ ಕರ್ಗೋಗ್ಬಿಡ್ತದೆ ಅಂತೇಳಿ ಕಿವಿ ಸುಚ್ಚಿಬಿಡ್ತಾರೆ ಅವ್ರಿಗೆ. ಅನಾದಿ ಕಾಲದಿಂದ ತಿಂತಾ ಬರ್ತಿದ್ದಾರೆ, 100 ವರ್ಷ ಬದುಕಿದ್ದಾರೆ. ಕಲ್ಲನ್ನು ಮಾತ್ರನೇ ಕರಗಿಸ್ತೈತೆ ಅದು. ಅದೇ ಪಾಷಾಣ ಭೇದಿ. ಮನುಷ್ಯನ ಕರಗಿಸಲ್ಲ ಅದು, ಕಿಡ್ನಿನ ಕರಗಿಸಲ್ಲ ಅದು, ಕಲ್ಲನ್ನು ಮಾತ್ರ ಕರಗಿಸ್ತೈತೆ. ಅದನ್ನು ಅರ್ಥ ಮಾಡ್ಕೋಬೇಕು ನಮ್ಮ ವೀಕ್ಷಕರು. ಕಲ್ಲೇ ಕರಗುತ್ತಂದರೆ ನಮ್ಮ ಕಿಡ್ನಿ ಇರುತ್ತಾ ಅಂತ ನೀವು ಅಡ್ಡವಾಗಿ ನೀವು ಆಲೋಚನೆ ಮಾಡಬಾರ್ದು, ತಪ್ಪು ಗ್ರಹಿಕೆ ಮಾಡ್ಕೋಬಾರ್ದು. ಯಾರೋ ಕಿವಿ ಸುಚ್ತಾರೆ ಅಂದರೆ ನೀವು ಸುಚ್ಚಿಸ್ಕೋಬೇಡಿ. ನಾವು ಇಲ್ಲಿ ಅನುಭವಸ್ಥರಿದ್ದೀವಿ. 100 ಕಾಲ ಬದುಕಿರ್ತಕ್ಕಂಥವರು ನಮ್ಮ ತಾತ, ಅವರಪ್ಪ ಇದು ಬಂದಿದೆ ಪೀಳಿಗೆ. ನಮ್ಮ ತಾತ ಎಷ್ಟು ವರ್ಷ ಬದುಕಿದ, ಎಷ್ಟು ಸಾರಿ ತಿಂದಿದ್ದಾನೆ, ನಮ್ಗೆ ಎಷ್ಟು ಸಾರಿ ಇಟ್ಟಿದ್ದಾನೆ, ನಾವು ಎಷ್ಟು ಸಾರಿ ತಿಂದಿದ್ದೀವಿ ನೋಡ್ದಾ. ಈ ಅನುಭವದ ಮಾತುಗಳಿದು. ಯಾರಿಗೂ ಕಿಡ್ನಿಗೇನು ತೊಂದರೆ ಇರೋದಿಲ್ಲ. ಕಲ್ಲು ಕರ್ಗನ ಸೊಪ್ಪು ಸಾಂಬಾರು ಮಾಡಿ ತಿಂದರೆ ಅದು ತಿನ್ನೋ ಸೊಪ್ಪೆ. ಈ ಹಳ್ಳಿ ಭಾಷೆನಲ್ಲಿ ತೆಲುಗಲ್ಲಿ ಪಿಂಡಿ ಕೂರ ಅಂತಾರೆ, ಪಿಂಡಿ ಸೊಪ್ಪು ಅಂತಾರೆ, ಪಿಂಡಿ ಸೊಪ್ಪು ಅಂತಾರೆ. ಕನ್ನಡದಲ್ಲಿ ಹಿಂಡಿ ಸೊಪ್ಪು ಅಂತಾರೆ, ಹಿಂಡಿ ಸೊಪ್ಪು ಅಂತಾರೆ.
ಎಲ್ಲ ಕಡೆ ಸಿಗುತ್ತಮ್ಮ. ಅಲ್ಲ ಸೊಪ್ಪು ಹೆಸರು ಹಿಂಡಿ ಸೊಪ್ಪು, ಹಿಂಡಿ ಸೊಪ್ಪು ಅಂತಾರೆ. ಅಲ್ಲಲ್ಲ, ಹಿಂಡಿ ಸೊಪ್ಪು, ಹಿಂಡಿ ಸೊಪ್ಪಮ್ಮ. ಹಿಂಡಿ ಸೊಪ್ಪು ಅಂತಂದು ಅದಕ್ಕೆ ರೂಢಿ ಭಾಷೆ, ಹಳ್ಳಿ ಭಾಷೆ ಹಾಡು ಭಾಷೆನಲ್ಲಿ ಹಿಂಡಿ ಸೊಪ್ಪು ಮಿಕ್ಸು. ಈಗ ಸೊಪ್ಪು ಹೊಲದಲ್ಲಿ ಬೈಲ್ ಮೇಲೆ ಸೊಪ್ಪು ಕೀಳಕ್ಕೆ ಹೋಗ್ತಾರೆ ಹೊಲದ ಕಾಲಗಳಲ್ಲಿ, ಹೊಲ ತೋಟಗಳಲ್ಲಿ ಈ ಕಾಡು ಸೊಪ್ಪು ಅಂತ ಬರ್ತದೆ. ಈಗ ದಂಟಿನ ಸೊಪ್ಪು ತೋಟದಲ್ಲಿ ಬೆಳಿತೀವಿ, ಹೊಲಗಳಲ್ಲಿ ತಾನು ಬೆಳೀತದೆ. ಇದು ಕೋಳಿ ಮೊಟ್ಟೆ ಸೊಪ್ಪು, ಕಲ್ಲುಗರ್ಗನ ಸೊಪ್ಪು, ಹಿಂಡಿ ಸೊಪ್ಪು, ಅರಿವೆ ಸೊಪ್ಪು, ಶಿಲ್ಕರೆ ಸೊಪ್ಪು, ದಗ್ಲೆ ಸೊಪ್ಪು, ಈ ಸುಮಾರು ಸೊಪ್ಪುಗಳು ಮಿಕ್ಸಲ್ಲಿ ಇದನ್ನು ಕೀಳ್ತಾರೆ. ಈ ಎಲ್ಲ ಥರದ ಸೊಪ್ಪುಗಳಲ್ಲಿ ಕೀಳ್ತಾರೆ. ಹಳ್ಳಿ ಜನ ಕೀಳ್ತಾರೆ, ಸಿಟಿವರೆಗೆ ಗೊತ್ತಿಲ್ಲ. ಸೊಪ್ಪು, ಈ ಹೊಲದ ಸೊಪ್ಪು ಸಾಂಬಾರು ಅಂದರೆ ಭಾರಿ, ಅದು ಹೇಳ್ಕೊಳ್ಳೋ ಮಾತಲ್ಲಮ್ಮ. ಅಷ್ಟು ಸೊಪ್ಪುಗಳು ಮಿಕ್ಸ್ ಮಾಡಿ 20, 30, 50 ತನಕ ಸೊಪ್ಪುಗಳನ್ನು ಮಿಕ್ಸ್ ಮಾಡಿ ಬೆರಕೆ ಸೊಪ್ಪು ಸಾರು ಅಂತ ಕಲಬೆರಕೆ ಮಾಡಿ ಸಾಂಬಾರು ಮಾಡ್ತಾರೆ. ಅದರಲ್ಲಿ ಅದೂ ಇರ್ತದೆ, ಏನೂ ತೊಂದರೆ ಆಗಲ್ಲ. ಫಸ್ಟ್ ಕ್ಲಾಸ್ ಆಗಿ ಆ ಸೊಪ್ಪುಗಳನ್ನು ವಾರಕ್ಕೆ ಅಥವಾ ತಿಂಗಳಿಗೆ 2 ಸಾರಿ ಆದರೂ ತಿಂದರೆ ಸಣ್ಣ ಪ್ರಮಾಣದಲ್ಲಿ ಇರ್ತಕ್ಕಂಥ ಸ್ಟೋನು ಕತ್ತರಿಸಿ ಹೋಗ್ತದೆ. ಇನ್ನೂ ಒಂದು ಕಿವಿ ಮಾತು ಹೇಳ್ತೀನಿ, ಸಣ್ಣ ಪ್ರಮಾಣದಲ್ಲಿ ಇರ್ತಕ್ಕಂಥವ್ರಿಗೆ ಈಜಿಯಾಗಿ ಸಿಗೋಂಥದ್ದು. ನಾವು ಕಲ್ಲುಗರ್ಗನ ಸೊಪ್ಪು ಅವ್ರಿಗೆ ಸಿಗಲಿಲ್ಲ ಅನ್ನೋರ್ಗೆ ಏನು ಮಾಡೋದು? ಪ್ರಶ್ನೆ ಹಾಕ್ಕೊಳ್ತಾರೆ, ಕಾಮೆಂಟಲ್ಲಿ ನಿಮ್ಮನ್ನು ಕೇಳ್ತಾರೆ. ಅವಾಗ ನೀವು ಅವ್ರಿಗೆ ಆನ್ಸರ್ ಮಾಡೋಕ್ಕಾಗಲ್ಲ. ನಾನೆಲ್ಲೋ ಇರ್ತೀನಿ, ನೀವೆಲ್ಲೋ ಇರ್ತೀರಿ, ಮತ್ತು ಅವ್ರಿಗೆ ವಿಷಯ ತಿಳಿಯಲ್ಲ. ಇನ್ನೊಂದು, ಆರಾಮಾಗಿ ಅವ್ರಿಗೆ ಕರಗುವಂಥ ಮಾರ್ಗ ಹೇಳ್ತೀನಿ. ಪ್ರತಿಯೊಬ್ಬರಿಗೂ ಸಿಗೋಂಥದ್ದು 2-2.5 mm 3 mm ಒಳಗಡೆ ಇದ್ದರೆ ಸ್ಟೋನ್, ಕಿಡ್ನಿ ಸ್ಟೋನು, ಒಂದು ದಿವಸಕ್ಕೆ ಕಂಪಲ್ಸರಿ 3 ಲೀಟ್ರು ಎಳನೀರು. ನನ್ನ ಪ್ರಕಾರ ಎಳನೀರಲ್ಲಿ ಗಂಜಿ ಇರಬಾರ್ದು, ಬರೀ ನೀರೇ ಇರಬೇಕು. ಅಂಥ ಕಾಯಿದು 3 ಲೀಟ್ರ್ ಹೊಡಿಬೇಕು. ಹೊಡೆದು ಅದರಲ್ಲಿ 1 ಲೀಟ್ರಿಗೆ 10 ಗ್ರಾಮ್ 10 ಗ್ರಾಮ್ 10 ಗ್ರಾಮ್ 30 ಗ್ರಾಮು ದೇಶವಾರ ಯಾಲಕ್ಕಿ ಬೀಜ ಮಾತ್ರ ಚೆನ್ನಾಗಿ ಪುಡಿ ಮಾಡಿ, ನೀವೆಷ್ಟು ಪುಡಿ ಮಾಡ್ತೀರೋ ಅದು ಹೋಗಿ ಆ ಕಲ್ಲನ್ನು ಅಷ್ಟು ಪುಡಿ ಮಾಡುತ್ತೆ ಅಂತ ಅರ್ಥ ಮಾಡ್ಕೋಬೇಕಿಲ್ಲಿ. ಸೊ ಎಳ್ನೀರ ಜೊತೆ ಅದನ್ನು ಹಾಕಿಬಿಟ್ಟು ಕುಡಿಬೇಕು. ಇಲ್ಲಿ ಏನು ಮಾಡ್ತಾರೆ ನಮ್ಮ ಹೆಣ್ಮಕ್ಳು, ಇದು ಯಾಲಕ್ಕಿ ಬುಡ್ಡೆ ಅಲ್ವಾ, ಯಾಲಕ್ಕಿ ಬುಡ್ಡೆ ಗುರುಗಳು ಹೇಳಿದ್ದಾರೆ, ಯಾಲಕ್ಕಿ ಬುಡ್ಡೆ ತಂದು ಕುಟ್ಟಿ ಅದ್ರಲ್ಲಿ ಹಾಕಿ ಕುಡಿದ್ರೆ ಹೋಗ್ಬಿಡುತ್ತಂತೆ ಅಂದು. ಹಂಗಲ್ಲ, ಮರ್ದನಂ ಗುಣವರ್ಧನಂ ಅಂತಿದೆ. ಎಷ್ಟು ಮರ್ದನೆ ಮಾಡ್ತೀಯೋ ಅದರಲ್ಲಿ ಗುಣ ಉತ್ಪತ್ತಿ ಆಗುತ್ತೆ. ನೀನು ದೊಡ್ಡದಾಗಿ ಹಿಂಗೆ ಅಳ್ಳಾಡ್ಸಿ ಹಾಕೊಂಬಿಟ್ರೆ ಅದು ಹಂಗೆ ಹೊಟ್ಟೋಗ್ತದೆ, ಇಲ್ಲ ಗುಣ ಬರಲ್ಲ. ಗುರುಗಳೇ ನೀವು ಹೇಳಿದ್ರಿ ಹಾಕ್ಕೊಂಡೆ, ಹೋಗಲೇ ಇಲ್ಲ. ಏನು ಮಾಡೋದು? ನೀವು ಹಂಗೆ ಹೇಳ್ತೀರಂತ ಗೊತ್ತು ನನಗೆ. ನಾನು ಹೊಸಬ ಅಲ್ಲ, 35 ವರ್ಷ ಅನುಭವ ನನಗೆ. ಏನೇನು ತಪ್ಪು ಮಾಡ್ತಿದ್ದಾರೆ ನಮ್ಮವರು ಅಂತ ಗೊತ್ತಿದೆ ನನಗೆ. ಮರ್ದನೆ ಮಾಡಿ, ನೀವೆಷ್ಟು ಚೆನ್ನಾಗಿ ಮರ್ದನೆ ಮಾಡ್ತೀರೋ ಅದರಲ್ಲಿ ಗುಣ ಉತ್ಪತ್ತಿ ಆಗುತ್ತೆ, ರೋಗ ರುಜಿನಗಳನ್ನು ತೆಗಿಯೋಂಥ ಗುಣ ಉತ್ಪತ್ತಿ ಆಗುತ್ತೆ. ಅಂದರೆ ಅಷ್ಟು ಅರಿಬೇಕು. ಅಷ್ಟು ಅರಿದ್ರೆ ನಿಮಗೆ 100% ರಿಸಲ್ಟ್ ಇದೆ. ರಿಸಲ್ಟ್ ಇರೋದೇ ಮನೆ ಮದ್ದುಗಳನ್ನು ಹೇಳ್ತೀನಿ. ನೀವು ಮಾಡ್ಕೊಂಡು ಸಕ್ಸಸ್ ಆಗಿ ನನಗೆ ಮತ್ತಿನ್ನು ಯಾವುದು ಬಿಡುಗಡೆ ಮಾಡ್ತಾರೆ ಎಪಿಸೋಡ್ಗಳಂತ ನೀವು ಕಾಯ್ತಾ ಇರಬೇಕು ಅನ್ನೋದೇ ನನ್ನ ಉದ್ದೇಶ ಇರ್ತದೆ. ಸುಮ್ಮನೆ ನಾನು ಕೂತ್ಕೊಳ್ಳಲ್ಲ. ನನ್ನ ವಿಡಿಯೋಗಳನ್ನ ಹುಡುಕಿ ನೋಡ್ತಿರ್ತಾರೆ. ಆ ಥರ ಇರಬೇಕು. ನನ್ನ ವಿಡಿಯೋಗಳನ್ನ ಹುಡುಕ್ಲಾಡಬೇಕು, ಎಲ್ಲಿದೆ ಗುರುಗಳದು ಅಂತ. ನಮಗೆ ಸಕ್ಸಸ್ ಆಗಿದೆ ಆ ಚಾನಲ್ಲು, ಆ ಇದರಲ್ಲಿ ಇಂಥವ್ರು ಬರ್ತಿದ್ದಾರೆ, ಅದನ್ನು ಶೇರ್ ಮಾಡಿ, ಅದನ್ನು ಹುಡುಕಿ ಅದನ್ನು ಸರ್ಚ್ ಮಾಡಿ ಅಂತ ಹೇಳಬೇಕು. ಹಂಗಿರ್ಬೇಕು. ನಾನು ಹೇಳಿದ ಮೇಲೆ ರಿಸಲ್ಟು. ದೊಡ್ಡದಾಗಿ ಹಾಕೊಂಡು ನುಂಗೋದೆಲ್ಲ ಮಾಡಬೇಡಿ. ನನಗೆ ಕೆಟ್ಟ ಹೆಸರು ಬೇಡ. ಕಷ್ಟಪಟ್ಟು ಶೋಧನೆ ಮಾಡಿದ್ದೀನಿ. ಸಂಶೋಧನೆಗೆ ಒಂದು ಬೆಲೆ ಇದೆ. ಒಂದು ವಸ್ತು, ಒಂದು ಮೂಲಿಕೆ, ಒಂದು ರೋಗದ ಮೇಲೆ ಕೆಲಸ ಮಾಡುತ್ತೆ ಅಂತ ಸಂಶೋಧನೆ ಮಾಡೋಕ್ಕೆ ಸುಮಾರು ವರ್ಷಗಳು ತಗೊಂಡಿದ್ದೀನಿ ನಾನು. ಅದನ್ನು ಸಾರ್ಥಕತೆ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ಖುಷಿ ಆಗ್ತಿದೆ. ನೀವು ನಮ್ಮ ಎಲ್ಲರಿಗೂ, ಹೆಣ್ಣುಮಕ್ಕಳೇ ಅಂತ ಏನಿಲ್ಲ, ಗಂಡು ಮಕ್ಳಿಗೂ ಈ ಸಮಸ್ಯೆ, ವಯೋಮಿತಿ ಇಲ್ಲ, ಎಲ್ಲರಿಗೂ 2-2.5 3 mm ಒಳಗಡೆ ಇದ್ದರೆ ಕಿಡ್ನಿ ಸ್ಟೋನು ಈ ರೆಮಿಡಿನಲ್ಲಿ 100% ಅವ್ರಿಗೆ ಫಲಕಾರಿ ಆಗುತ್ತೆ. ಆ ಟೈಮಲ್ಲಿ ಕುಡಿಬೇಕು ನೀರು. ಬೆಳಗ್ಗೆ ಅವತ್ತು ಊಟ ಮಾಡಬಾರ್ದು. ಕಿಡ್ನಿ ಸ್ಟೋನ್ ಇದೆ, ಸಣ್ಣ ಪ್ರಮಾಣದಲ್ಲಿ ಇದೆ,
ಬೆಳಗ್ಗೆ ಹಾಲೊಟ್ಟಿಗೆ ಸ್ಟಾರ್ಟ್ ಮಾಡಬೇಕು ಎಳ್ನೀರು ಹ್ಮ್ ಏಲಕ್ಕಿ ಬುಡ್ಡೆ ಪುಡಿ ಹ್ಮ್